ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವರ್ಷದ ಸಮಸ್ತ SSLC ವಿದ್ಯಾರ್ಥಿಗಳಿಗೆ ಬಿರಾದಾರ್ ಮ್ಯಾಥ್ಸ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಈಗಾಗಲೇ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಅಧ್ಯಾಯದಲ್ಲಿ, ಅಂದರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಈ ಒಂದು ಅಧ್ಯಾಯದಲ್ಲಿ ಎಕ್ಸರ್ಸೈಸ್ 9.1ದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈಗಾಗಲೇ 1ರಿಂದ ನಾವು ಕನಿಷ್ಠ 4 ಲೆಕ್ಕಗಳನ್ನ ಅಧ್ಯಯನ ಮಾಡಿಕೊಂಡಿದ್ದು, ಇಂದು 5ನೇದಾಗಿರುವಂತಹ ಒಂದು ಪ್ರಾಬ್ಲಮ್ಸ್ ಏನಿದೆ ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಇಂದಿನ ಈ ಒಂದು ವಿಡಿಯೋಕ್ಕೆ ಹೊಸದಾಗಿ ಆಗಮಿಸಿದ್ರಿ, ಆ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಅನ್ನ ಮಾಡುವುದರ ಜೊತೆಗೆ ಈ ಒಂದು ಚಾನಲ್ ಬೆಳೆಸಲಿಕ್ಕೆ ತಾವೆಲ್ಲರೂ ಒಂದು ರೀತಿಯಿಂದ ಕಾರಣೀಕರ್ತರಾಗ್ತಾ ಇದ್ದೀರಿ ಅನ್ನುವಂತ ಒಂದು ಆಶಾಭಾವನೆಯನ್ನ ಸಮಸ್ತ ವಿದ್ಯಾರ್ಥಿಗಳಲ್ಲಿ ಇಟ್ಕೊಂಡು ಇಂದು ನಾವು 5ನೆಯ ಉದಾಹರಣೆಯನ್ನ ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. 5ನೇ ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಎ ಕೈಟ್ ಈಸ್ ಫ್ಲೈಯಿಂಗ್ ಎಟ್ ಎ ಹೈಟ್ ಆಫ್ 60 ಮೀಟರ್ ಅಬೌವ್ ದಿ ಗ್ರೌಂಡ್. ದ ಸ್ಟ್ರಿಂಗ್ attached to the kite is temporarily tied to a point on the ground. The inclination of the string with the ground is 60 degree. Find the length of the string assuming that there is no slack in the string ಅಂತ ಕೊಟ್ಟರು. ಹಾಗಂದ್ರೆ ಏನು ಅಂತ ವಿದ್ಯಾರ್ಥಿಗಳೇ ನೋಡ್ಕೊಳ್ಳೋಣ. ಎ ಕೈಟ್ ಈಸ್ ಫ್ಲೈಯಿಂಗ್ ಎಟ್ ಎ ಹೈಟ್ ಆಫ್ 60 ಮೀಟರ್ ಅಬೌವ್ ದಿ ಗ್ರೌಂಡ್. ಭೂಮಿಯಿಂದ 60 ಮೀಟರ್ ಎತ್ತರದ ಮೇಲೆ ಒಂದು ಗಾಳಿಪಟವು ಹಾರುತ್ತಿದೆ ಅಂತ ಹೇಳಿದ್ರು. ದ ಸ್ಟ್ರಿಂಗ್ ಅಟ್ಯಾಚ್ಡ್ ಟು ದ ಕೈಟ್ ಈಸ್ ಟೆಂಪರರಿ ಟೈಡ್ ಟು ಎ ಕೈಟ್ ಅಂತ, ಅಂದ್ರೆ ಆ ಕೈಟಕ್ಕ ಒಂದು ದಾರವನ್ನ ಕಟ್ಟಿರ್ತೀವಿ, ಹಗ್ಗವನ್ನ ಕಟ್ಟಿರ್ತೀವಲ್ಲ, ಆ ಹಗ್ಗ ಪಾಯಿಂಟ್ ಆನ್ ದ ಗ್ರೌಂಡ್ ಟು ದ ಇನ್ಕ್ಲಿನೇಷನ್ ಆಫ್ ದ ಸ್ಟ್ರಿಂಗ್ ವಿತ್ ದ ಗ್ರೌಂಡ್ ಈಸ್ 60 ಡಿಗ್ರಿ. ಆ ದಾರ ಏನಿದೆ ಅಥವಾ ಹಗ್ಗ ಅಂತ ಏನ್ ಹೇಳ್ತೀವಲ್ಲ, ಆ ದಾರವು ಭೂಮಿಯ ಮೇಲೆ ಒಂದು ಗೂಟ ಅನ್ನುವಂತ ನಡೆಸಿ ಅದಕ್ಕ ಏನ್ ಮಾಡೀವಿ ಅಂತಂದ್ರೆ 60 ಮೀಟರ್ ಎತ್ತರದಲ್ಲಿ ಹಾರುವಂತ ಗಾಳಿಪಟದ ದಾರವನ್ನ ಭೂಮಿಯ ಮೇಲೆ ಒಂದು ಗೂಟವನ್ನ ನಡೆಸಿ ಅದಕ್ಕೆ ಕಟ್ಟಲಾಗಿದೆ ಅಂತ. ಅಲ್ಲಿ ಎಷ್ಟು ಡಿಗ್ರಿ ಕೋನ ಉಂಟಾಗುತ್ತೆ ಅಂತಂದ್ರೆ 60 ಡಿಗ್ರಿ ಕೋನ ಉಂಟಾಗುತ್ತೆ ಅಂತ ಹೇಳಿದ್ರು. ಫೈಂಡ್ ದಿ ಲೆಂತ್ ಆಫ್ ದ ಸ್ಟ್ರಿಂಗ್. ಹಾಗಾದ್ರೆ ದಾರ ಅಂತ ಹೇಳ್ತೀವಲ್ಲ, ಆ ದಾರದ ಉದ್ದವನ್ನ ಕಂಡು ಹಿಡಿಯಿರಿ. ಅಸ್ಯೂಮಿಂಗ್ ದಟ್ ದೇರ್ ಈಸ್ ನೋ ಸ್ಲ್ಯಾಕ್ ಇನ್ ದ ಸ್ಟ್ರಿಂಗ್, ಅಂದ್ರೆ ಆ ಒಂದು ದಾರ ಮಧ್ಯದಲ್ಲಿ ಸಡಿಲು ಇಲ್ಲವೆಂದು ಭಾವಿಸಿ ಅಂತ ಹೇಳ್ತೀವಿ. ಅದೇ ಕನ್ನಡದಲ್ಲಿ ಗಾಳಿಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರುತ್ತಿದೆ. ಒಂದು ಗಾಳಿಪಟ ಭೂಮಿಯಿಂದ 60 ಮೀಟರ್ ಎತ್ತರದ ಮೇಲೆ ಹಾರುತ್ತಿದೆ ಅಂತ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ತಾತ್ಕಾಲಿಕವಾಗಿ ಆ ದಾರ ಏನಿದೆಲ್ಲ ಗಾಳಿಪಟದ್ದು, ಆ ದಾರವನ್ನು ಭೂಮಿಯ ಮೇಲೆ ಒಂದು ಗೂಟವನ್ನ ನಡೆಸಿ ಅದಕ್ಕ ಕಟ್ಟೀವಿ ಅಂತ ಹೇಳಿದ್ರು. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ. ಆ ದಾರ ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ. ಆ ದಾರ ಸಡಿಲ ಆಗಿಲ್ಲ, ಟೈಟ್ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ದಾರದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ, ಒಂದು ಕೈಟ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ಕೈಟ್ ಏನ್ ಮಾಡಿವಿ ಅಂತಂದ್ರೆ, ಭೂಮಿಯಿಂದ ಇಲ್ಲಿ ದಾರಿ ಇದೆ ಅಂತ ಅರ್ಥ ಇರ್ಲಿ. ಇದು ಹೈಟ್ ಅಂತ ಕಲ್ಪನೆ ಮಾಡ್ಕೊಳ್ಳೋಣ. ಎಷ್ಟು ಅಂತಂದ್ರೆ, ಇವಾಗ ಇದಕ್ಕೆ ಎ ಇರ್ಲಿ, ಇದು ಬಿ ಇರ್ಲಿ, ಇದು ಸಿ ಅಂತ ಇರ್ಲಿ. ಹೈಟ್ ಎಷ್ಟಿದೆ ಅಂತಂದ್ರೆ 60 ಮೀಟರ್ ಅಂತ. ಭೂಮಿಯ ಮೇಲೆ ಒಂದು ಗೂಟವನ್ನು ನಡೆಸಿದೆ, ಅದಕ್ಕೆ ಪಾಯಿಂಟ್ ಸಿ ಅಂತ ಗುರುತಿಸಿದೀವಿ. ಇದು ದಾರ ಅಂತ, ಬಿಸಿ ಸ್ಟ್ರಿಂಗ್ ಅಂತ ತಿಳ್ಕೊಳ್ಳೋಣ, ಅಥವಾ ದಾರ ಅಂತ ತಿಳ್ಕೊಳ್ಳಿ. ಈ ದಾರ ಮತ್ತು ಭೂಮಿಯ ಮಧ್ಯದಲ್ಲಿ ಎಷ್ಟು ಡಿಗ್ರಿ ಉಂಟಾಯಿತು ಅಂತಂದ್ರೆ 60 ಡಿಗ್ರಿ ಆಗಿದೆ ಅಂತ ಹೇಳಿದ್ರು. ಇಲ್ಲಿ 60 ಡಿಗ್ರಿ ಆಗಿದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳ್ತಾರ ಅವರು, ಅಂದ್ರ ದಾರದ ಉದ್ದವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಬರೀಬೇಕಾಗತ್ತೆ ಎ ಬಿ ಈಕ್ವಲ್ ಟು 60 ಮೀಟರ್
ಹೈಟ್ ಎ ಕೈಟ್ ಅಂದ್ರೆ 60 ಮೀಟರ್ ಎತ್ತರದ ಮೇಲಿರುವ ಪತಂಗ. ಸೊ ಇಸ್ ದ BC is a length of string ಅಂತ ಹೇಳ್ತೀವಿ. ಅಂದ್ರೆ ದಾರದ ಉದ್ದ. ಇದು ಗಾಳಿಪಟದ ಎತ್ತರ. ಗಾಳಿಪಟದ ಎತ್ತರ ಇಷ್ಟಿದೆ. ಇದು ದಾರದ ಉದ್ದ. ದಾರದ ಉದ್ದ ಎಷ್ಟು ತಗೊಂಡು ಆಂಗಲ್ ಆಫ್ ACB ಈಕ್ವಲ್ ಟು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಸ್ ದ ಆಂಗಲ್ ಆಫ್ ACB ಈಕ್ವಲ್ ಟು 60 ಡಿಗ್ರಿ ಅಂತಿದೆ. ಹಾಗಾದ್ರೆ ನಮಗ ಇದನ್ನ ಬರಬೇಕು. ಏನು ಅಂತಂದ್ರೆ ಈ BC ಅನ್ನುವಂಥದ್ದು ಬರಬೇಕು. BC ಅನ್ನುವಂಥದ್ದು ಬರಬೇಕು ಅಂತಂದ್ರೆ ಅಭಿಮುಖ ಬಾಹು ಇದೆ. BC ಬರಬೇಕು ಅಂದ್ರ ಸೈನ್ ತಗೊಂಡ್ರ ಬರಲ್ಲ. ಸೈನ್ ತಗೊಂಡ್ರ ಅಭಿಮುಖ ಬಾಹು ಮತ್ತು ವಿಕರ್ಣ ಬರುತ್ತಲ್ಲ, ಬರುತ್ತೆ. ಕಾಸ್ ತಗೊಂಡ್ರ ಪಾರ್ಶ್ವಬಾಹು ಆಗುತ್ತೆ. ಪಾರ್ಶ್ವಬಾಹು ಕೊಟ್ಟಿಲ್ಲ. ಅದಕ್ಕಾಗಿ ನಾವೇನ್ ಮಾಡೋಣ ಅಂತಂದ್ರೆ ಸೈನ್ 60 ಡಿಗ್ರಿ ಅಂತ ತೆಗೆದುಕೊಳ್ಳೋಣ. ಸೊ ಇಸ್ ದೇರ್ ಫೋರ್ ಸೈನ್ 60 ಡಿಗ್ರಿ 60 ಡಿಗ್ರಿ ಈಕ್ವಲ್ ಟು ಸೈನ್ ಅಂದ್ರ ಅಭಿಮುಖ ಬಾಹು, ಅಪೋಸಿಟ್ ಸೈಡ್ AB ಅಂತ ಹೇಳ್ತೀವಿ. AB ಅಂತ. ಅದೇ ರೀತಿಯಾಗಿ ದ ಹೈಪೋಟೆನಸ್ ವಿಕರ್ಣ ಅಂತ ಕರಿತೀವಿ BC ಅಂತ. ವಿದ್ಯಾರ್ಥಿಗಳೇ, ಇಲ್ಲಿ ಸೈನ್ 60 ಅಂದ್ರೆ ಎಷ್ಟು? 0, 30, 45, 60. ರೂಟ್ ಆಫ್ ಬಿಲೋ ಫಿಂಗರ್ ಅಂತ ಬಂತು. ಅಪಾನ್ 2 ಅಂತ √3/2 ಅಂತ ಆಗುತ್ತೆ. ಸೊ ಈಸ್ √3/2 ಯಾವ್ದ್ರದ್ದು? ಸೈನ್ 60 ಡಿಗ್ರಿ. AB ಅಂದ್ರೆ ಎಷ್ಟು? 60. BC ಇಲ್ಲ, ಇಲ್ಲಿ BC into √3. ಸೊ ಇಸ್ ದ BC √3 2 into 60. 2 into 60. ಸೊ ಈಸ್ BC ಈಕ್ವಲ್ ಟು 2 into 6. 2 6 12 ಅಂದ್ರೆ 2 6 12 0 120. ಇದಕ್ಕೆ ನಾವು √3 ಭಾಗಿಸಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ BC ಈಕ್ವಲ್ ಟು √3 ಅದಲ್ಲ, ಅದನ್ನ ಏನ್ ಮಾಡ್ಬೇಕು? ರ್ಯಾಷನಲೈಸ್ ಮಾಡ್ಬೇಕು. ದೇರ್ ಇಸ್ 120 √3 into √3 ಅಂತ. ಸೊ ಇಸ್ ದೇರ್ ಫೋರ್ BC ಈಕ್ವಲ್ ಟು 120 √3. 3 3 9 ಅಂದ್ರ 3 ಆಗತ್ತೆ. 3 1 3 4 0. BC ಈಕ್ವಲ್ ಟು 40 √3 ಮೀಟರ್. BC ಅಂದ್ರ ದಿ ಲೆಂತ್ ಆಫ್ ದ ಸ್ಟ್ರಿಂಗ್ ಅಂತ ಹೇಳ್ತಾ ಇದೀವಿ. ಲೆಂತ್ ಆಫ್ ದ ಸ್ಟ್ರಿಂಗ್ ಎಷ್ಟು ಅಂದ್ರೆ 40 √3 ಮೀಟರ್. 40 √3 ಮೀಟರ್ ಅಂದರೆ ದಾರದ ಉದ್ದ. ದಾರದ ಉದ್ದವು 40 √3 ಮೀಟರ್ ಆಗಿದೆ ಅಂತ. ಅಂದ್ರೆ ದಾರದ ಉದ್ದ ಎಷ್ಟಾಯ್ತು? 40 √3 ಮೀಟರ್ ಅಂತ. ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳೇ ಈ ಒಂದು 5ನೇ ಸಮಸ್ಯೆಯನ್ನ ಬಿಡಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ನೆಕ್ಸ್ಟ್ 6ನೇದು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನೋಡಿಕೊಳ್ಳೋಣ. 5ನೇ ಲೆಕ್ಕ ಸಮಾಪ್ತಿ ಆದ ನಂತರ 6ನೇದು ಏನಂತ ಕೊಟ್ಟಿದ್ದಾರೆ ಅಂತ ಅಧ್ಯಯನ ಮಾಡಿಕೊಳ್ಳೋಣ. A 1.5 meter tall boy is standing at some distance from a 30 meter tall building. The angle of elevation from his eyes to the top of the building increases from 30 degree to 60 degree as he walks towards the building. Find the distance he walked towards the building ಅಂತ ಕೊಟ್ಟರು. ಹಾಗಾದ್ರೆ 1.5 ಮೀಟರ್ ಎತ್ತರದ ಹುಡುಗ. ಇಲ್ಲೊಂದು ಹುಡುಗ ತೆಗೆಯೋಣ ನಾವು ಇಲ್ಲಿ. ಇವನ ಎತ್ತರ ಎಷ್ಟು ಅಂತಂದ್ರೆ ಸೊ ಇಸ್ ದ ಹೈಟ್ ಆಫ್ 1.5 ಮೀಟರ್ ಎತ್ತರದ ಹುಡುಗ. ಇವ ಏನ್ ಮಾಡ್ದ ಅಂತಂದ್ರೆ ಸ್ಟ್ಯಾಂಡಿಂಗ್ ಎಟ್ ಸಮ್ ಡಿಸ್ಟನ್ಸ್ ಫ್ರಮ್ ಎ 30 ಮೀಟರ್ ಟಾಲ್ ಬಿಲ್ಡಿಂಗ್. ಇಲ್ಲಿ 30 ಮೀಟರ್ ಟಾಲ್ ಬಿಲ್ಡಿಂಗ್ ಇದೆ ಅಂತ ಅರ್ಥ ಇರ್ಲಿ. ಇದು ಬಿಲ್ಡಿಂಗ್ ಅಂತ ತೆಗೆದುಕೊಂಡಿವಿ. ಇದ್ರದ್ದು ಎಷ್ಟು ಅಂದ್ರೆ 30 ಮೀಟರ್ ಟಾಲ್ ಬಿಲ್ಡಿಂಗ್, ಎತ್ತರದ ಕಟ್ಟಡ. ದ ಎಂಗಲ್ ಆಫ್ ಎಲಿವೇಶನ್ ಫ್ರಮ್ ಹಿಸ್ ಐಸ್ ಟು ದ ಟಾಪ್ ಆಫ್ ದಿ ಬಿಲ್ಡಿಂಗ್ ಇನ್ಕ್ರೀಸಸ್ ಫ್ರಮ್ 30 ಡಿಗ್ರಿ ಟು 60 ಡಿಗ್ರಿ. ಇವ ಏನ್ ಮಾಡ್ದ ಅಂತಂದ್ರೆ
ಇಲ್ಲಿ ನಿಂತ್ಕೊಂಡಿದ್ನಲ್ಲ ಈ ರೀತಿಯಾಗಿ ಅವ ನಿಂತ್ಕೊಂಡಿರ್ತಕ್ಕಂತ ಒಂದು ಸ್ಥಳ ಇದ್ದು ಭೂಮಿ ಅಂತ ಹೇಳಿಕೊಂಡಾಗ ಇಲ್ಲಿ ಇವನ ಕಣ್ಣಿನಿಂದ ಮೇಲ್ಗಡೆ ನೋಡ್ತಾನಿಲ್ಲಿ ಎಷ್ಟು ಡಿಗ್ರಿ ಆಗುತ್ತೆ ಅಂತಂದ್ರೆ 30 ಡಿಗ್ರಿ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಇವ ಏನ್ ಮಾಡ್ತಾನ ಅಂತಂದ್ರೆ ಇಲ್ಲಿ ತನ ಬಂದಾನ ಅಂತ ಅರ್ಥ ಮಾಡಿಕೊಳ್ಳೋಣ. ಮೊದಲು ನಿಂತ್ಕೊಂಡು ನೋಡಿದಾಗ ಎಷ್ಟಿತ್ತು ಅಂದ್ರೆ 30 ಡಿಗ್ರಿ ಇತ್ತು. ಸ್ವಲ್ಪ ಮುಂದ್ಗಡೆ ಬಿಲ್ಡಿಂಗ್ ಕಡೆ ನಡ್ಕೋತ ಹೋಗ್ತಾನೆ, ಇಲ್ಲಿಗೆ ಬರ್ತಾನೆ. ಇಲ್ಲಿ ಎಷ್ಟು ಬಂದ ಅಂತಂದ್ರ ಇಲ್ಲಿ ಎಷ್ಟು ಕೋನಗಳು ಉಂಟಾಗತ್ತೆ ಅಂತಂದ್ರ ಇದು 30 ಡಿಗ್ರಿ ಇರ್ತದ. ಇಲ್ಲಿ ಬಂದಾಗ ಎಷ್ಟಾಗತ್ತೆ 60 ಡಿಗ್ರಿ ಆಗತ್ತೆ. ಅಂದ್ರ ನಡ್ಕೋತವ ಏನ್ ಮಾಡ್ತಾನ ಗೋಡಿ ಕಡೆ ಹೋಗ್ತಾನ. ಅಲ್ಲಿ ಇನ್ಕ್ರೀಸ್ ಫ್ರಮ್ 30 ಡಿಗ್ರಿ ಟು 60 ಡಿಗ್ರಿ ಆಸ್ ಹಿ ವಾಕ್ಸ್ ಟುವರ್ಡ್ಸ್ ದ ಬಿಲ್ಡಿಂಗ್. ಅವ 30 ಡಿಗ್ರಿ ಒಳಗೆ ಇದ್ದಿದ್ದು ನೋಡಿದಾಗ ಸ್ವಲ್ಪ ನಡ್ಕೋತ ಹೋದ ಬಳಕ ಆ ಡಿಗ್ರಿ ಬದಲಾವಣೆ ಆಗತ್ತೆ. 30 ಇದ್ದಿದ್ದು 60 ಆಗತ್ತೆ ಅಂತ. ಫೈಂಡ್ ದ ಡಿಸ್ಟೆನ್ಸ್ ಹಿ ವಾಕ್ಡ್. ಇಲ್ಲಿ ಪಾಯಿಂಟ್ ನಿಂದ ಇದು ಎ, ಈ ಪಾಯಿಂಟ್ ಬಂದಲ್ಲ ಇದು ಬಿ. ಈ ಎದಿಂದ ಬಿಗೆ ಇರುವ ಅಂತರ ಎಷ್ಟು ಅಂತ. ಫೈಂಡ್ ದ ಡಿಸ್ಟೆನ್ಸ್ ಹಿ ವಾಕ್ಡ್ ಟುವರ್ಡ್ಸ್ ದ ಬಿಲ್ಡಿಂಗ್ ಅಂತ ಕೇಳ್ತಾರೆ. 1.5 ಮೀಟರ್ ಎತ್ತರದ ಹುಡುಗನೊಬ್ಬ, 1.5 ಮೀಟರ್ ಎತ್ತರದ ಹುಡುಗ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. 30 ಮೀಟರ್ ಕಟ್ಟಡದ ಎತ್ತರ ಸಿಡಿ. ಇದರಿಂದ ಸ್ವಲ್ಪ ದೂರದಲ್ಲಿ ನಿಂತುಕೊಳ್ಳ. ನಾವು ಕಟ್ಟಡದಿಂದ ಹತ್ತಿರಕ್ಕೆ ನಡೆದು ಹೋಗುವಾಗ, ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಕಟ್ಟಡದ ಕಡೆಗೆ ನಡ್ಕೋತ ಹೋಗುವಾಗ ಪ್ರಥಮವಾಗಿ 30 ಡಿಗ್ರಿ, ಅದೇ ಸ್ವಲ್ಪ ನಡೆದಾಗ 60 ಡಿಗ್ರಿ ಆಗುತ್ತೆ, ಅಂದ್ರ ಹೆಚ್ಚಾಗುತ್ತೆ ಅಂತ. ಹಾಗಾದ್ರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅನ್ನುವಂತ ಪ್ರಶ್ನೆ. ಇಲ್ಲಿ ವಿದ್ಯಾರ್ಥಿಗಳೇ, ಇದು ಇ ಅಂತ ಇರ್ಲಿ, ಇದಕ್ಕೆ ಎಫ್ ಅಂತ ಗುರುತಿಸೋಣ. ಈ ಬಿಂದು ಏನಿದೆ ಇದಕ್ಕೆ ಜಿ ಅಂತ ಇರ್ಲಿ. ದೇರ್ ಫೋರ್ ಇವಾಗ ನಾವು ಎ ಈಕ್ವಲ್ ಟು ಜಿ ಸಿ ಅಂತ ಹೇಳ್ತೀವಿ. ಎ ಈಕ್ವಲ್ ಟು ಜಿ ಸಿ ಈಕ್ವಲ್ ಟು 1.5 ಮೀಟರ್ ಟಾಲ್ ಬಾಯ್, ಅಂದ್ರೆ ಎತ್ತರದ ಹುಡುಗ ಅಂತ ಆಯ್ತು. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಆಂಗಲ್ ಆಫ್ ಜಿ ಎ ಡಿ ಅಂತ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎ ಬಿ ಈಕ್ವಲ್ ಟು ಇ ಎಫ್ ಅಂತ ಕರೆಯೋಣ. ಎ ಬಿ ಈಕ್ವಲ್ ಟು ಇ ಎಫ್ ಅಂತ. ಸೊ ಈಸ್ ಎ ಬಿ ಈಕ್ವಲ್ ಟು ಇ ಎಫ್, ದ ಡಿಸ್ಟನ್ಸ್ ಅಂತರ, ದ ಡಿಸ್ಟನ್ಸ್ ಅಂದ್ರೆ ದೂರ ಅಂತ. ಎದಿಂದ ಬಿಗೆ ಇರುವ ದೂರ ಕೇಳಿದರೆ ಅದನ್ನೇ ನಾವು ಕಂಡುಹಿಡಿತಾ ಇದ್ದೀವಿ. ಇದು ಎಷ್ಟಿದೆ ಇದು ಅಷ್ಟೇ ಆಗುತ್ತೆ. ದೇರ್ ಫೋರ್ ಆಂಗಲ್ ಆಫ್ ಎಲಿವೇಶನ್ ಡಿ ಇ ಜಿ ಅಂತ. ಸೊ ಈಸ್ ದೇರ್ ಫೋರ್ ಆಂಗಲ್ ಆಫ್ ಎಲಿವೇಶನ್ ಡಿ ಇ ಜಿ ಈಕ್ವಲ್ ಟು 30 ಡಿಗ್ರಿ ಅಂಡ್ ಸೊ ಈಸ್ ಡಿ ಎಫ್ ಜಿ ಈಕ್ವಲ್ ಟು 60 ಡಿಗ್ರಿ. ಇಲ್ಲಿ ವಿದ್ಯಾರ್ಥಿಗಳೇ, ನಾವು tan 30 ಡಿಗ್ರಿ ತೆಗೆದುಕೊಳ್ಳೋಣ. tan 30 ಡಿಗ್ರಿ ಈಕ್ವಲ್ ಟು tan 30 ಡಿಗ್ರಿ ಅಂತಂದ್ರೆ ಸೊ ಇಸ್ ದ ಡಿ ಜಿ ಬರುತ್ತೆ ಅಪಾನ ಇ ಜಿ ಬರುತ್ತೆ. ಡಿ ಜಿ ಅಪಾನ ಇ ಜಿ ಅಂತ. tan 30 ಡಿಗ್ರಿ ಅಂದ್ರ 0.30 ಆಗುತ್ತೆ. ರೂಟ್ ಆಫ್ ಬಿಲೋ ಫಿಂಗರ್ 1/√3 ಅಂತ ಹೇಳ್ತಾ ಇದ್ದೀವಿ. 1/√3 ಅಂತ. ಡಿ ಜಿ ಅಂತಿದೆ. ಡಿ ಜಿ ನಮಗ ಎಷ್ಟು ಅಂದ್ರೆ 30 ಮೀಟರ್ ಎತ್ತರದಲ್ಲಿ ನಾವೇನ್ ಮಾಡ್ಬೇಕು, 1.5 ಮೀಟರ್ ಕಳಿಬೇಕು. ಹಾಗಾದ್ರೆ ಡಿ ಜಿ ಎಷ್ಟಾಗತ್ತೆ ಇಲ್ಲಿ ಅಂತಂದ್ರೆ 30.1 ಮೈನಸ್ 1.5. 30ರಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ 1.5 ಕಳೆಯೋಣ. 10ರಾಗ 5 ಹೋದ್ರ 5, 10ರಲ್ಲಿ 2 ಕಳೆದ್ರ 8, 28.5 ಮೀಟರ್ ಅಂತ ಬಂತು. ಇದು ಎಷ್ಟು ಬರುತ್ತೆ
28.5 ಮೀಟರ್. ಈ ಕಡೆ ಎಷ್ಟಿದೆ? 1.5 ಮೀಟರ್. ಇಲ್ಲಿ ತನಕ ಹುಡುಗನ ಎತ್ತರ ಇದೆ. ಇಷ್ಟು ಅಳತೆ ಅದ ನಮಗ, ಇದಿಷ್ಟೇ ಕಂಡುಹಿಡಿಬೇಕು. ಸೊ ಇಸ್ ದ ಡಿಜಿ 28.5. ಇಜಿ ಅಂತ ಬರುತ್ತೆ. ಇಜಿ ಇಟ್ ಮೀನ್ಸ್ ಇಎಫ್ ಪ್ಲಸ್ ಎಫ್ ಜಿ. ಇಎಫ್ ಪ್ಲಸ್ ಎಫ್ ಜಿ ಅಂತ ಹೇಳ್ತೀವಿ. ಸೊ ಈಸ್ ದೇರ್ ಫೋರ್ ಇಎಫ್ ಪ್ಲಸ್ ಎಫ್ ಜಿ ಇಂಟು 1. ಇಎಫ್ ಪ್ಲಸ್ ಎಫ್ ಜಿ ಒಂದು ಅಷ್ಟೇ ಬರುತ್ತೆ. 28.5 ರೂಟ್ 3 ಅಂತ. 28.5 ರೂಟ್ ಆಫ್ 3 ಅಂತ ಬಂತು. ನಮಗಿಲ್ಲಿ ಏನ್ ಬೇಕು ಅಂದ್ರೆ ಇ ಎಫ್ ದ ಬೆಲೆ ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇ ಎಫ್ ಅಂತ ಇಲ್ಲೇ ಬರ್ಕೊಂಡು ಈಕ್ವಲ್ ಟು 28.5 ರೂಟ್ ಆಫ್ 3. ಇದು ಪ್ಲಸ್ ಇದ್ದಿದ್ದು ಮೈನಸ್ ಎಫ್ ಇ ಅಂತ ಇರ್ಲಿ. ಮೈನಸ್ ಎಫ್ ಇ ಅಂತ ಅಂದ್ರ ಇ ಎಫ್ ಈಕ್ವಲ್ ಟು ಎಷ್ಟು ಅಂದ್ರೆ ಎಫ್ ಜಿ ಅಂತ ಹೇಳ್ತಾ ಇದೀವಿ. ಸೊ ಇದು ಟ್ರಾನ್ಸ್ಫರ್ ಮಾಡ್ತೀವಿ ಎಫ್ ಜಿ ಅನ್ನುವಂಥದ್ದು. ಹಾಗಾದ್ರೆ ಫ್ರಾಮ್ ನಂಬರ್ 1 ಅಂತ ಗುರುತಿಸಿಕೊಳ್ಳೋಣ. ಇನ್ನು ಅದೇ ರೀತಿಯಾಗಿ ಟ್ಯಾನ್ 60 ಡಿಗ್ರಿಯನ್ನ ತೆಗೆದುಕೊಳ್ಳೋಣ. ಟ್ಯಾನ್ 60 ಡಿಗ್ರಿ ತೆಗೆದುಕೊಂಡಾಗ ಸೊ ಈಸ್ ದೇರ್ ಫೋರ್ ಡಿ ಜಿ ಅಪಾನ್ ಎಫ್ ಜಿ ಅಂತ ಬಂತು. ಡಿ ಜಿ ಅಪಾನ್ ಎಫ್ ಜಿ ಅಂತ. ಟ್ಯಾನ್ 60 ಡಿಗ್ರಿ 0, 30, 45, 60. ರೂಟ್ ಆಫ್ ಬಿಲೋ ಫಿಂಗರ್, ರೂಟ್ ಆಫ್ ಅಬೌವ್ ಫಿಂಗರ್ ಬರುತ್ತೆ. ಸೊ ಇಸ್ ದ ರೂಟ್ ಆಫ್ 3. ರೂಟ್ ಆಫ್ 3 ಈಕ್ವಲ್ ಟು ಡಿ ಜಿ 28.5. ಅದೇ ರೀತಿಯಾಗಿ ಎಫ್ ಜಿ. ಸೊ ಈಸ್ ಎಫ್ ಜಿ ರೂಟ್ 3. ಎಫ್ ಜಿ ರೂಟ್ 3 ಈಕ್ವಲ್ ಟು 28.5. ದೇರ್ ಈಸ್ ಎಫ್ ಜಿ ಈಕ್ವಲ್ ಟು 28.5 ಅಪಾನ್ ಎಷ್ಟಾಗುತ್ತೆ? ರೂಟ್ ಆಫ್ 3 ಆಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವೇನ್ ಮಾಡ್ಕೊಳ್ಳೋಣ? ಎಫ್ ಜಿ ಬೆಲೆನ ತೆಗೆದುಕೊಳ್ಳೋಣ ಇಲ್ಲಿ. ಸೊ ಇವಾಗ ಇದನ್ನ ತೆಗೆದು ಹಾಕಿ ಈ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಕೊಳ್ಳೋಣ ಅಂದ್ರೆ ಎಫ್ ಜಿ ಅನ್ನ ತೆಗೆದುಕೊಳ್ಳೋಣ. ಎಫ್ ಜಿ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರೆ 28.5 ರೂಟ್ ಆಫ್ 3. ಇ ಎಫ್ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರ ಮೈನಸ್ ಇ ಎಫ್ ಆಗುತ್ತೆ. ಇದು ಎಫ್ ಜಿ ಇದೆ, ಇದನ್ನು ಎಫ್ ಜಿ ಇದೆ, ಎರಡು ಸಮ ಆಗುತ್ತೆ. ಇದು 1, ಇದಕ್ಕೆ ನಾವು 2 ಅಂತ ಗುರುತಿಸಿಕೊಂಡಾಗ ಫ್ರಾಮ್ 1 and 2 ಅಂತ ಹೇಳ್ತೀವಿ. ಫ್ರಾಮ್ 1 28.5 ರೂಟ್ ಆಫ್ 3 ಮೈನಸ್ ಇ ಎಫ್ ಈಕ್ವಲ್ ಟು 28.5 ಅಪಾನ್ ರೂಟ್ ಆಫ್ 3 ಅಂತ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವೇನ್ ಮಾಡೋಣ? ಇದನ್ನ ಈ ಕಡೆ ಸರ್ಸನು. 28.5 ರೂಟ್ ಆಫ್ 3 ಮೈನಸ್ 28.5 ಅಪಾನ್ ರೂಟ್ ಆಫ್ 3 ಅಂತ ಈಕ್ವಲ್ ಟು ಇ ಎಫ್ ಈಚೆ ಕಡೆ ಬರುತ್ತೆ. ಸೊ ಈಸ್ ದೇರ್ ಫೋರ್ 28.5 ಇದೆ, 28.5 ಇದೆ. 28.5 ನಾವು ಸಾಮಾನ್ಯವಾಗಿ ತೆಗೆದುಕೊಂಡಾಗ ರೂಟ್ ಆಫ್ 3 ಬಂತು ಮೈನಸ್ 28.5 ಸಾಮಾನ್ಯ ಅಪವರ್ತನ 1 ರೂಟ್ ಆಫ್ 3 ಅಂತ ಆಗತ್ತೆ. ಈಕ್ವಲ್ ಟು ಇ ಎಫ್ ಅಂತ ಹೇಳ್ತಾ ಇದೀವಿ. ಇ ಎಫ್ ಅಂದ್ರ ಅವನು ಗೋಡೆಯ ಕಡೆಗೆ ನಡೆದ ದೂರ. ಸೊ ಈಸ್ ದೇರ್ ಫೋರ್ ಎ ಬಿ ಈಕ್ವಲ್ ಟು ಇ ಎಫ್ ಅಂತ ಹೇಳ್ತೀವಿ. ಈಕ್ವಲ್ ಟು 28.5 ಬ್ರಾಕೆಟ್ ಆಫ್ ರೂಟ್ ಆಫ್ 3 ಮೈನಸ್ 1 ಅಪಾನ್ ರೂಟ್ ಆಫ್ 3 ಮೀಟರ್. ಎಷ್ಟು ಡಿಸ್ಟೆನ್ಸ್ ನಲ್ಲಿ ಆ ಒಂದು ಹುಡುಗ ಆ ಕಟ್ಟಡದ ಎತ್ತರವಾದ ಕಟ್ಟಡ ಏನಿದೆ, ಎತ್ತರದ ಕಟ್ಟಡದ ಕಡೆಗೆ ನಡೆಯುವಾಗ ಎಷ್ಟು ದೂರ ನಡೆದು ಬಂದನಪ್ಪ ಅಂತಂದ್ರ ಅವನು 28.5 ಬ್ರಾಕೆಟ್ ಆಫ್ ರೂಟ್ 3 ಮೈನಸ್ 1 ರೂಟ್ ಆಫ್ 3 ಮೀಟರ್ ದೂರದಲ್ಲಿ ಅವ ವಿದ್ಯಾರ್ಥಿಯು ಅಥವಾ ಹುಡುಗನು ನಡೆದುಕೊಂಡಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ನಾವೇನ್ ಮಾಡೋಣ ಅಂತಂದ್ರೆ ಮತ್ತೆ ಮುಂದೆ 7ನೇ ಲೆಕ್ಕವನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ.